ಕರ್ನಾಟಕ ಸರ್ಕಾರದ ಒಂದು ಸ್ಕೀಮ್ ಇದೆ, ಶುಚಿ ಸ್ಕೀಮ್ ಅಂತ. ಶುಚಿ 2013-14 ಲಾಂಚ್ ಆಗಿತ್ತು ಶುಚಿ ಸ್ಕೀಮ್. ಸಿದ್ದರಾಮಯ್ಯ ಸರ್ಕಾರ ಇದ್ದ ಮುಂಚೆ, ಅವಾಗ ಚೀಫ್ ಮಿನಿಸ್ಟರ್ ಇದ್ರಲ್ಲ ಅವಾಗ. 10ನೇ ವಯಸ್ಸಿಂದ 18ನೇ ವಯಸ್ಸಿನ ವಿದ್ಯಾರ್ಥಿನಿಯರು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇದ್ದರೆ ಅವರಿಗೆ ಉಚಿತವಾಗಿ ಮೆನ್ಸ್ಟ್ರುಯಲ್ ಪ್ಯಾಡ್ಸ್, ಸ್ಯಾನಿಟರಿ ಪ್ಯಾಡ್ಸ್ ಉಚಿತವಾಗಿ ವಿತರಿಸುವಂಥ ಯೋಜನೆ ಶುಚಿ ಸ್ಕೀಮ್. ಅನುಷ್ಠಾನಗೊಳಿಸುವಂಥ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್, ಆರೋಗ್ಯ ಇಲಾಖೆ. ನೋಡಿ, ನೀವು ಉದ್ದೇಶಿತ ಫಲಾನುಭವಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದುವಂಥ ವಿದ್ಯಾರ್ಥಿನಿಯರು, ಓಕೆ, ವಿದ್ಯಾರ್ಥಿನಿಯರು, ಅನುದಾನಿತ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜು PUC, 10ನೇ ವಯಸ್ಸಿಂದ 18ನೇ ವಯಸ್ಸಿನ ವಿದ್ಯಾರ್ಥಿನಿಯರು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸಲ್ಲಿ ಓದ್ತಾ ಇರೋರಿಗೆ ಉಚಿತವಾಗಿ ಫ್ರೀ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಥವಾ ಮೆನಿಸ್ಟ್ಯೂರಿಯಲ್ ಪ್ಯಾಡ್ಸ್ ಇದನ್ನು ಉಚಿತವಾಗಿ ವಿತರಿಸುವಂಥ ಯೋಜನೆ ಶುಚಿ ಸ್ಕೀಮ್. ಓಕೆ, ಸೊ ಇದರಿಂದ ಏನಾಗುತ್ತೆ, ಹೆಣ್ಮಕ್ಳಲ್ಲಿ ಅಥವಾ ವಿದ್ಯಾರ್ಥಿನಿಯರಲ್ಲಿ ಅಥವಾ ಹದಿಹರೆಯದ ಬಾಲಕಿಯರಲ್ಲಿ ಮೆನಿಸ್ಟ್ಯೂರಿಯಲ್ ಹೈಜೀನ್ ಬಗ್ಗೆ ಅರಿವು ಮೂಡುತ್ತೆ. ಓಕೆ, ಸೊ ಋತುಸ್ರಾವದ ಆರೋಗ್ಯದ ಬಗ್ಗೆ ಒಂದು ಅರಿವು ಮೂಡುತ್ತೆ. ಇದು ಒಂದು. ಇದರ ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ಇನ್ನೊಂದು ಕಾರ್ಯಕ್ರಮ ತಂದಿದ್ದಾರೆ. ಓಕೆ, ಶುಚಿ ನನ್ನ ಮೈತ್ರಿ ಕಾರ್ಯಕ್ರಮ. ಓಕೆ, ಶುಚಿ ನನ್ನ ಮೈತ್ರಿ ಕಾರ್ಯಕ್ರಮ. ಓಕೆ, ಇಲ್ಲೇನು ಮಾಡ್ತಾ ಇದ್ದಾರೆ, ಇದು ಹೈಸ್ಕೂಲ್ ಮಕ್ಕಳಲ್ಲ, PUC ವಿದ್ಯಾರ್ಥಿನಿಯರು. ಇಲ್ಲಿ ಮತ್ತೆ ಚೇಂಜ್ ಆಗ್ತಾರೆ, ಉದ್ದೇಶಿತ ಫಲಾನುಭವಿ ಚೇಂಜ್ ಆಗ್ತಾರೆ. ಓಕೆ, ಮೆನಿಸ್ಟ್ಯೂರಿಯಲ್ ಪ್ಯಾಡ್ಸ್ಗಳ ಬದಲಾಗಿ, ಅಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳಿಗೆ ಬದಲಾಗಿ ಮೆನಿಸ್ಟ್ಯೂರಿಯಲ್ ಕಪ್ಸ್ ಕೊಡೋದು. ಓಕೆ, ಬಿಕಾಸ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಏನಾಗುತ್ತೆ, ಅದನ್ನು ಡಿಸ್ಪೋಸ್ ಮಾಡ್ತಾರೆ, ಅದು ಈಕೋ ಫ್ರೆಂಡ್ಲಿ ಮೆಟೀರಿಯಲ್ ಅಲ್ಲ, ಇಟ್ಸ್ ನಾಟ್ ಈಕೋ ಫ್ರೆಂಡ್ಲಿ ಮೆಟೀರಿಯಲ್. ಓಕೆ, ಅದರಲ್ಲಿ ಪ್ಲಾಸ್ಟಿಕ್ ಪ್ರಮಾಣ ಇರೋದ್ರಿಂದ ಅದು ಅಗೇನ್ ನಾನ್ ಬಯೋಡಿಗ್ರೇಡಬಲ್. ಅದರ ಬದಲು ಮೆನಿಸ್ಟ್ಯೂರಿಯಲ್ ಕಪ್ಸ್ಗಳನ್ನು ವಿತರಿಸುವಂಥ ಮತ್ತೊಂದು ಕಾರ್ಯಕ್ರಮ ಶುಚಿ ನನ್ನ ಮೈತ್ರಿ. ಓಕೆ, ಸೊ ಇನ್ಸ್ಟೆಡ್ ಆಫ್ ಮೆನಿಸ್ಟ್ಯೂರಿಯಲ್ ಪ್ಯಾಡ್ಸ್, ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ಮೆನಿಸ್ಟ್ಯೂರಿಯಲ್ ಕಪ್ಸ್. ಓಕೆ ಸರ್.